ಹಾಯ್ ಎಲ್ರಿಗೂ, ಇವತ್ತು ನಾನು ತುಂಬ ಈಸಿಯಾಗಿ ಟೇಸ್ಟಿಯಾಗಿ ಇನ್ಸ್ಟೆಂಟ್ ಪುಳಿಯೋಗರೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಮೊದಲಿಗೆ ಫಸ್ಟು ಒಂದು ಪಾತ್ರೆಗೆ ಸುಮಾರು 2 ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ಬೇಕು. ಮೇಯ್ನಾಗಿ ತುಪ್ಪ ಹಾಕಿದ್ರೇ ಟೇಸ್ಟು ಇದಕ್ಕೆ. ಮತ್ತು 2 ಸ್ಪೂನಷ್ಟು ಎಣ್ಣೆ. ನೀವು ಕ್ವಾಂಟಿಟಿ ಎಷ್ಟು ಮಾಡ್ತೀರೋ ಆ ಥರ ನೋಡಿ ಹಾಕ್ಕೊಳ್ಳಿ. ನಾನು ಸುಮಾರು 2 ಪ್ಯಾಕೆಟ್ ಅಷ್ಟು ಪುಳಿಯೋಗರೆಗೆ ಮಾಡ್ತಾಯಿರೋದು. ಅರ್ಧ ಸ್ಪೂನ್ ಸಾಸಿವೆ ಮತ್ತು ಅರ್ಧ ಸ್ಪೂನ್ ಜೀರಿಗೆ. ಮೊದಲಿಗೆ ಕಡಲೆಕಾಯಿ ಬೀಜ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸಣ್ಣ ಉರಿ ಮಾಡಿಕೊಂಡೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಸೀದೋಗುತ್ತೆ. ಆಮೇಲೆ ಉದ್ದಿನಬೇಳೆ, ಕಡಲೆಬೇಳೆ ಇದು ಕ್ರಿಸ್ಪಿ ಆಗಲಿ ಅಂತ ನಾನು ಫಸ್ಟೇ ಹಾಕ್ಕೊಳ್ತಾ ಇರೋದು. 2 ನಿಮಿಷ ಹುರ್ಕೊಂಡು 2 ಕಡ್ಡಿ ಕರಿಬೇವು ಮತ್ತು 2 ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಮೇಯ್ನಾಗಿ ಬೇಕಾಗಿರೋದು ಒಂದು ಸಣ್ಣ ಈರುಳ್ಳಿ, ಸಣ್ಣಗೆ ಹೆಚ್ಚೆ ಹಾಕ್ಕೊಬೇಕು. ಆ್ಯಕ್ಚುಲಿ ಯಾರು ಪುಳಿಯೋಗರೆಗೆ ಈರುಳ್ಳಿ ಹಾಕಲ್ಲ, ಇದು ಈರುಳ್ಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಫ್ರೆಂಡ್ ಹೇಳ್ಕೊಟ್ಟಿತ್ತು, ನಾನು ಮಾಡಿ ನೋಡೋಣ ಅಂತ ಮಾಡಿದೆ, ತುಂಬ ಚೆನ್ನಾಗಿ ಬಂತು, ಅದಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಕ್ವಿಕ್ಕಾಗೂ ಆಗುತ್ತೆ, ಹುಣಸೆ ಹುಳಿ ಏನೂ ಬೇಕಾಗಿಲ್ಲ, ಮಾತ್ರ ಟೇಸ್ಟಿಯಾಗಿರುತ್ತೆ. 2 ನಿಮಿಷ ಈರುಳ್ಳಿ ಚೆನ್ನಾಗಿ ಹುರಿದ್ಮೇಲೆ ಅರ್ಧ ಸ್ಪೂನು ಖಾರದ ಪುಡಿ ಹಾಕ್ಕೊಬೇಕು. ಖಾರ ಇರೋದಿಲ್ವಲ್ಲ ಅದಕ್ಕೋಸ್ಕರ. ಮತ್ತು ನಾವು ಪುಳಿಯೋಗರೆ ಎಷ್ಟು ಹಾಕ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡು, ನೀವು ಎಷ್ಟು ಹಾಕ್ಕೊಳ್ತೀರೋ ಹಾಕ್ಕೊಳ್ಳಿ. ನಾನು 2 ಪ್ಯಾಕೆಟ್ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ ಪುಳಿಯೋಗರೆ. ತಕ್ಷಣ ಆಫ್ ಮಾಡಬೇಕು, ತುಂಬ ಹೊತ್ತು ಉರಿಬಾರ್ದು, ಸೀದೋಗುತ್ತೆ. ಪುಳಿಯೋಗರೆ ಪುಡಿ ಹಾಕಿ 1 ಸ್ಪೂನ್ ಸಕ್ಕರೆ, ಜಸ್ಟ್ 2 ನಿಮಿಷ ಹಿಂಗೆ ತಿರುಗಿಸ್ಬಿಟ್ಟು ಆಫ್ ಮಾಡಿದ್ರೆ ಸಾಕು. ತುಂಬ ಸೀದೋದ್ರೆ ಚೆನ್ನಾಗಿರಲ್ಲ. ಲಾಸ್ಟಲ್ಲಿ ನಾನು ಹಿಂಗೆ ಹಾಕ್ಕೊಳ್ತಾ ಇದ್ದೀನಿ, ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು. ಈಗ ಪುಳಿಯೋಗರೆ ಗೊಜ್ಜು ರೆಡಿಯಾಗಿದೆ. ಇದಕ್ಕೆ ಅನ್ನ ನಾನು ತಣ್ಣಗೆ ಹಾರಕ್ಕಿಟ್ಟಿದ್ದೆ, ಉದ್ರಾಗಲಿ ಅಂತ. ಈಗ ಅದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬ್ಯಾಚುಲರ್ಸ್ ಪುಳಿಯೋಗರೆ ಅಂತಲೇ ಹೇಳ್ಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ತುಪ್ಪ ಮತ್ತು ಮೇಯ್ನಾಗಿ ಮತ್ತು ಈರುಳ್ಳಿನೇ ಮೇಯ್ನ್ ಇದಕ್ಕೆ. ಇದು ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದು ಸತಿ ಮಾಡಿ ನೋಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.